ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದಲ್ಲಿ ಬೀದರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೋವಿಡ್-19 ವ್ಯಾಕ್ಸಿನೇಷನ್ ಅಭಿಯಾನ. ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಿಸಲಿರುವ ರೋಟರಿ ಕ್ಲಬ್ಗಳು. 54 ವಿದ್ಯಾರ್ಥಿಗಳಿಗೆ ವಿದ್ಯಾಸೇತು ಪುಸ್ತಕ ವಿತರಣೆ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 26 ಬಿಜೆಪಿ ಅಭ್ಯರ್ಥಿ ಸಂತೋಷಿ ಸೂರ್ಯವಂಶಿ ಪರವಾಗಿ ಮತಯಾಚಿಸಿದ ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ. ಮೈಸೂರಿನಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಖಂಡಿಸಿ ಅಖಿಲ ಭಾರತ ಮಹಿಳಾ ಸಂಘಟನೆಯಿಂದ ಪ್ರತಿಭಟನೆ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 26 ಜೆಡಿಎಸ್ ಅಭ್ಯರ್ಥಿ ಲಕ್ಷ್ಮೀ ದಂಡೆ ಪರವಾಗಿ ಮತಯಾಚಿಸಿದ ರಮೇಶ್ ಪಾಟೀಲ್ ಸೋಲ್ಪುರ್. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 26 ಕಾಂಗ್ರೆಸ್ ಅಭ್ಯರ್ಥಿ ನಾಸಿರಿನ್ ಬೇಗಂ ಪ್ರಚಾರ. ಸರ್ಕಾರಿ ಬಾಲ ಮಂದಿರದ ಅಧಿಕಾರಿ ಶಾರದಾ ವಿರುದ್ಧ ಸುಳ್ಳು ಆರೋಪ ಖಂಡಿಸಿ ಮಹಿಳಾ ಸಂಘಟಕರಿಂದ ರ್ಯಾಲಿ. ಸುದ್ದಿಯ ವಿವರಗಳು. ಬೀದರ್ ನಗರದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರ ನೇತೃತ್ವದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೋವಿಡ್-19 ಕೊರೋನಾ ವೈರಸ್ 3ನೇ ಅಲೆ ನಿಯಂತ್ರಣಕ್ಕಾಗಿ ಹೊರ ರಾಜ್ಯಗಳಿಂದ ಬರುವ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಸೇರಿದಂತೆ ಆಟೋ ಇತ್ಯಾದಿ ವಾಹನಗಳಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಅಂಬೇಡ್ಕರ್ ವೃತ್ತದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸಿದರು. ಬೀದರ್ ನಗರದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರ ನೇತೃತ್ವದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೋವಿಡ್-19 ಕೊರೋನಾ ವೈರಸ್ 3ನೇ ಅಲೆ ನಿಯಂತ್ರಣಕ್ಕಾಗಿ ಹೊರ ರಾಜ್ಯಗಳಿಂದ ಬರುವ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಸೇರಿದಂತೆ ಆಟೋ ಇತ್ಯಾದಿ ವಾಹನಗಳಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಅಂಬೇಡ್ಕರ್ ವೃತ್ತದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸಿದರು. ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಬಸ್ಗಳು ಸೇರಿದಂತೆ ಬೀದರ್ ನಗರದಲ್ಲಿ ಸಂಚರಿಸುವ ಆಟೋಗಳಲ್ಲಿ ಪ್ರಯಾಣಿಸುವ ನಾಗರಿಕರಿಗೆ ಕೋವಿಡ್-19 ಕೊರೋನಾ ವೈರಸ್ 3ನೇ ಅಲೆ ನಿಯಂತ್ರಣಕ್ಕಾಗಿ ಕೋವಿಡ್-19 ವ್ಯಾಕ್ಸಿನೇಷನ್ ಅನ್ನು ಕೊಡಿಸಿದರು. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕೋವಿಡ್-19 ವ್ಯಾಕ್ಸಿನೇಷನ್ ಪಡೆಯದ ಜನರಿಗೆ ಕೋವಿಡ್-19 ವ್ಯಾಕ್ಸಿನೇಷನ್ ಪ್ರಥಮ ಹಾಗೂ ದ್ವಿತೀಯ ಡೋಸ್ ಲಸಿಕೆ ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಬೀದರ್ ಜಿಲ್ಲಾಡಳಿತದ ಸಿಬ್ಬಂದಿಗಳು ಮತ್ತು ಬೀದರ್ ಸಂಚಾರಿ ಪೊಲೀಸರು ಇದ್ದರು. ದಯವಿಟ್ಟು ಬನ್ನಿ, ಸೈಡ್ಗೆ ಗಾಡಿ ತಗೊಳ್ಳಿ. ಇಳಿಯಮ್ಮ, ಫಸ್ಟು ನೀಚೆ ಹೋತಾರ. किचन रूम आने वाले हैं. ಪಟೇಲ್ ಸರ್, ಎಷ್ಟು ಪ್ಯಾಸೆಂಜರ್ಸ್ ಇದ್ದಾರೆ ಇವತ್ತು? ಮೆಸೇಜ್ ಬಂದಿದೆಯಾ ವ್ಯಾಕ್ಸಿನೇಷನ್ ತಗೊಂಡಿದ್ದು? ನೋಡಿ, ಇವರನ್ನು ಕರ್ಕೊಂಡು ಹೋಗಿ ಸತೀಶ್. ಪಟೇಲ್ ಮುಂದೆ ಹೋಗಬೇಡ. 5 ಜನ ಕಳಿಸಿದ್ರಿ. ತೋರ್ ಪ್ಯಾರಾಸ್ಟಮಾಲ್ ತರ್ಸಕ್ ಹೇಳಿದೀರಾ? ನೆಕ್ಸ್ಟ್ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಯಾರು ರೆಡಿ ಇದ್ದಾರೆ? ಕರೆಸಿ.
ರೋಟರಿ ಕ್ಲಬ್ಗಳ ವತಿಯಿಂದ ಬೀದರ್ ನಗರದ ಕೃಷ್ಣ ರೆಸಿಡೆನ್ಸಿಯಲ್ಲಿ ನಡೆದ ವಿದ್ಯಾ ಅಭಿಯಾನ ಉದ್ಘಾಟನಾ ಸಮಾರಂಭದಲ್ಲಿ ಬೀದರ್ ತಾಲೂಕಿನ ಸರ್ಕಾರಿ ಶಾಲೆಗಳ 54 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ವಿದ್ಯಾ ಸೇತು ಪುಸ್ತಕ ಉಚಿತವಾಗಿ ವಿತರಿಸಲಾಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಗಂಗನಸ್ವಾಮಿಯವರು 27 ಸರ್ಕಾರಿ ಪ್ರೌಢಶಾಲೆಗಳ ತಲಾ 2 ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ಇಂಗ್ಲಿಷ್ ಹಾಗೂ ವಿಜ್ಞಾನ ಒಳಗೊಂಡ ಪುಸ್ತಕಗಳನ್ನು ವಿತರಣೆ ಮಾಡಿದರು. ರೋಟರಿ ಕ್ಲಬ್ಗಳ ವತಿಯಿಂದ ಬೀದರ್ ನಗರದ ಕೃಷ್ಣ ರೆಸಿಡೆನ್ಸಿಯಲ್ಲಿ ನಡೆದ ವಿದ್ಯಾ ಅಭಿಯಾನ ಉದ್ಘಾಟನಾ ಸಮಾರಂಭದಲ್ಲಿ ಬೀದರ್ ತಾಲೂಕಿನ ಸರ್ಕಾರಿ ಶಾಲೆಗಳ 54 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ವಿದ್ಯಾ ಸೇತು ಪುಸ್ತಕ ಉಚಿತವಾಗಿ ವಿತರಿಸಲಾಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಗಂಗನಸ್ವಾಮಿಯವರು 27 ಸರ್ಕಾರಿ ಪ್ರೌಢಶಾಲೆಗಳ ತಲಾ 2 ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ಇಂಗ್ಲಿಷ್ ಹಾಗೂ ವಿಜ್ಞಾನ ಒಳಗೊಂಡ ಪುಸ್ತಕಗಳನ್ನು ವಿತರಣೆ ಮಾಡಿದರು. ವಿದ್ಯಾ ಸೇತು ಪುಸ್ತಕಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಸಿದ್ಧತೆಗೆ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿವೆ ಎಂದು ಅವರು ಹೇಳಿದರು. ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಸಿದ್ಧಪಡಿಸಿರುವ ಪುಸ್ತಕಗಳು ಪಾಠಗಳ ಸಂಕ್ಷಿಪ್ತ ಪರಿಚಯ ಹೊಂದಿವೆ ಎಂದು ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ವಿಜಯವಾಣಿ ಕಲಬುರಗಿ ಸ್ಥಾನಿಕ ಸಂಪಾದಕ ಸಾಧಾರಣ ಜೋಶಿ ಮಾತನಾಡಿ, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ನಿಸ್ವಾರ್ಥದಿಂದ ಸಮಾಜ ಸೇವೆ ಮಾಡುತ್ತಿದ್ದ ವಿಶ್ವದಲ್ಲಿ ಪೋಲಿಯೋ ನಿಯಂತ್ರಣದಲ್ಲಿ ಸಂಸ್ಥೆಯ ಕೊಡುಗೆ ಬಹುದೊಡ್ಡದಾಗಿದೆ ಎಂದು ಹೇಳಿದರು. ಸಂಸ್ಥೆ ಸಮಾಜದ ಬಗ್ಗೆ ನಿಜವಾದ ಕಾಳಜಿ ಹೊಂದಿದ ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾ ಸೇತು ಪುಸ್ತಕ ವಿತರಿಸುತ್ತಿರುವುದು ಪ್ರಶಂಸನೀಯ ಎಂದು ನುಡಿದರು. ರೋಟರಿ ಕ್ಲಬ್ಗಳಿಂದ ಶೀಘ್ರ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಸೇತು ಪುಸ್ತಕ ಉಚಿತವಾಗಿ ವಿತರಿಸಲಾಗುವುದು ಎಂದು ಅಧ್ಯಕ್ಷತೆ ವಹಿಸಿದ ರೋಟರಿ ಕಲ್ಯಾಣ ಝೋನ್ ಸಹಾಯಕ ಗವರ್ನರ್ ಶಿವಕುಮಾರ್ ಎಲ್ಎಲ್ ತಿಳಿಸಿದರು. ರೋಟರಿ ಕ್ಲಬ್ ಬೀದರ್ ಅಧ್ಯಕ್ಷ ಪ್ರಕಾಶ್ ಟೊಣ್ಣೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ಅನೇಕ ಯೋಜನೆಗಳು ಕೈಗೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಬೀದರ್ ಜಿಲ್ಲೆಯ ನಾಗರಿಕರು ಪಡೆಯಬೇಕು ಎಂದರು. ಬೀದರ್ ಜಿಲ್ಲೆಯಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3167 ಏರಿಯಾಸ್ ಆಫ್ ಫೋಕಸ್ ಅಧ್ಯಕ್ಷ ಬಸವರಾಜ್ ಧನುರವರು ಮಾತನಾಡುತ್ತಾ, ಸಮಾಜ ಸೇವೆಯಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3167 ಏರಿಯಾಸ್ ಆಫ್ ಫೋಕಸ್ ಉತ್ತಮ ಕಾರ್ಯನಿರ್ವಹಿಸುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3167 ಏರಿಯಾಸ್ ಆಫ್ ಫೇಕೋಸ್ ಅಧ್ಯಕ್ಷ ಬಸವರಾಜ್ ಧನ್ನೂರ್, ಜಿಲ್ಲಾ ಶಿಕ್ಷಣಾಧಿಕಾರಿ ಟಿ.ಆರ್. ದೊಡ್ಡೆ, ರೋಟರಿ ಜಿಲ್ಲಾ ಕಾರ್ಯದರ್ಶಿ ಶಿವಶಂಕರ್ ಕಾಮಶೆಟ್ಟಿ, ರೋಟರಿ ಕ್ಲಬ್ ಬೀದರ್ ಕ್ವೀನ್ಸ್ ಅಧ್ಯಕ್ಷ ಸುಷ್ಮಾ ಪಾಟೀಲ್ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಸದಸ್ಯ ಸಚ್ಚಿದಾನಂದ ಚಿದ್ರೆ ನಿರೂಪಿಸಿದರು. ರೋಟರಿ ಕ್ಲಬ್ ಬೀದರ್ ಫೋರ್ಟ್ ಅಧ್ಯಕ್ಷ ಎಸ್.ಬಿ. ಚಿಟ್ಟ ಸ್ವಾಗತಿಸಿದರು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ಡಾಕ್ಟರ್ ನಿತೀಶ್ ಕುಮಾರ್ ಬಿರದರ್ ವಂದಿಸಿದರು. ರೋಟರಿ ಕ್ಲಬ್ ಬೀದರ್ ಫೋರ್ಟ್ ಹಾಗೂ ರೋಟರಿ ಕ್ಲಬ್ ಬೀದರ್ ಕ್ವೀನ್ಸ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆನಂದರ ಸರ್ ಎಲ್ಲರೂ ಅಂದರ ಸರ್ ಚಲೋ Vision 316 ನ ಚೇರ್ಮನ್ 7 ಏರಿಯಾಸ್ ಆಫ್ ಫೋಕಸ್ ಅಂತ ಇರುತ್ತೆ, ಅದರ ಚೇರ್ಮನ್ ಆಗಿರ್ತಾರೆ. ಅವರಿಗೆ ಜೈನ್ ಅನ್ವರ್ ಸರ್ ಅವರು ಡಾಕ್ಟರ್ ನೋಡ್ತಾರ ಬುಕ್ಕಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಒಂದು ಸನ್ಮಾನ ಮಾಡಬೇಕಾಗಿ ಕೇಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅಂಜಲಿ ಅವರು ಬಂದು ಚಿಟ್ಟಾ ಸರ್ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಇಲಾಖೆ ಒಂದೇ ಸಾಧ್ಯ ಆಗೋದಿಲ್ಲ. ಸಂಘ ಸಂಸ್ಥೆಗಳು ಶಿಕ್ಷಣ ಇಲಾಖೆ ಒಂದಿಗೆ ಕೈ ಜೋಡಿಸಿದರೆ ಖಂಡಿತ ಈ ಗುರಿಯನ್ನು ನಾವೆಲ್ಲರೂ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಿನ ರೋಟರಿ ಕ್ಲಬ್ ವತಿಯಿಂದ ಈ 10ನೇ ತರಗತಿ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಪುಸ್ತಕವನ್ನು ತಯಾರು ಮಾಡಿ ಇಲ್ಲಿ ಎಲ್ಲ ಮಕ್ಕಳಿಗೆ, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಒಂದು ಶ್ಲಾಘನೀಯ. ಇಲಾಖೆ ತುಂಬ
ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಕ್ಕಳು ಇದನ್ನು ಪ್ರಯೋಜನವನ್ನು ಪಡ್ಕೋಬೇಕು. ನಾನು ಈ ಪುಸ್ತಕವನ್ನು ನೋಡಿದ್ದೇನೆ, ಭಾಳ ಮಕ್ಕಳಿಗೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ತುಂಬ ಸಹಕಾರಿಯಾಗಿದೆ. ಆದ್ದರಿಂದ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮಕ್ಕಳು ಹೆಚ್ಚು ಓದ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೊಬೇಕು. ನಾವೆಲ್ಲ ಸ್ಪರ್ಧಾ ಪ್ರಪಂಚದಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇದೆ. ನೀವೆಲ್ಲರೂ ಓದಿ ಒಳ್ಳೆ ವಿದ್ಯೆಯನ್ನು ಗಳಿಸ್ಕೊಂಡು ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ನೀವೆಲ್ಲರೂ ತರ್ತೀರಾ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇದು ಒಂದು ಒಳ್ಳೆಯ ಕೆಲಸ ರೋಟರಿ ಕ್ಲಬ್ ವತಿಯಿಂದ ಮಾಡ್ತಕ್ಕಂಥದ್ದು. ಈ ಕಾರ್ಯಕ್ರಮಗಳು ಇಂದು ಮುಂದುವರಿಯಲಿ ಅಂತ ಹೇಳ್ತಾ ನನಗೆ ಕರೆಸಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಒಂದೆರಡು ಮಾತಾಡೋಕ್ಕೆ ಅವಕಾಶ. ಈ 10ನೇ ತರಗತಿ ವಿದ್ಯಾರ್ಥಿ ಜೀವನದ ಬಹಳ ಮುಖ್ಯ ಘಟ್ಟ ಇದು. 8ನೇ 9ನೇ 10ನೇ ತರಗತಿಯನ್ನು ನಾವು ಓದ್ತೀವಿ, ಮುಂದೆ ಇಂಜಿನಿಯರಿಂಗಲ್ಲಿ ಬೇರೆ ಸೈನ್ಸಲ್ಲಿ ಬೇಸಿಕ್ ಇದು ಫೌಂಡೇಶನ್ ಇದ್ದ ಹಾಗೆ. ಇದನ್ನು ಸ್ಕೂಲ್ನಾಗ ಹೋಗಿ ನಾವು ವಿದ್ಯಾಭ್ಯಾಸ ಕಲಿತೀವಿ, ಅದನ್ನು ನಾವು ಮನೇಲಿ ಕುಂತು ಓದೋದು ಭಾಳ, ಆನ್ಲೈನ್ ಎಲ್ಲ ಮೊಬೈಲಲ್ಲಿ ಕಲಿಯೋದು ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ರೋಟ್ರಿ ಏನಿದೆ ಈ ಪುಸ್ತಕಗಳನ್ನು ಮಕ್ಕಳಿಗೆ ಕೊಟ್ಟು ಅದರಲ್ಲಿ ಭಾಳ ಸಿಂಪಲ್ಲಾಗಿ ಬ್ರೈನ್ ಮ್ಯಾಪಿಂಗ್ ಪದ್ಧತಿ ಪ್ರಕಾರ ಅವರಿಗೆ ತಿಳಿಸ್ಕೊಡೋಂಥ ಒಂದು ಇದರಲ್ಲಿ ಹೆಲ್ಪ್ ಮಾಡಬೇಕು. ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕಗಳ ವಿತರಿಸ್ತಾ ಇದ್ದೀವಿ. ಯಾಕೆ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ನಾವು ಕಳಿಸ್ತಾ ಇಲ್ಲ, ಇನ್ಕ್ಲೂಡಿಂಗ್ ಮೀ. ನಾವು ನಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವಿ. ಯಾಕೆ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇಲ್ಲ ನಾವು? ಯಾಕೆಂದ್ರೆ ಅಲ್ಲಿ ಒಂದು ಶಾಲೆಗೆ ಇರುವಂತಹ ವಾತಾವರಣ ಇಲ್ಲ. ಅಲ್ಲಿ ಒಂದು ಶಾಲೆಯಲ್ಲಿ ಏನೇನು ಇರಬೇಕು ಅನ್ನೋದೇ ಇಲ್ಲ. ಅಲ್ಲಿ ಅನೇಕ ಶಾಲೆಗಳಲ್ಲಿ ಕುಳಿತುಕೊಳ್ಳಕ್ಕೆ ಆಸನಗಳಿಲ್ಲ, ಅನೇಕ ಶಾಲೆಗಳಲ್ಲಿ ಹುಡುಗಿಯರಿಗಾಗಿ ಶೌಚಾಲಯಗಳಿಲ್ಲ, ಸೆಪರೇಟ್ ಟಾಯ್ಲೆಟ್ ಬ್ಲಾಕ್ಸ್ ಇಲ್ಲ, ಟ್ಯೂಬ್ ಲೈಟ್ಸ್ ಇಲ್ಲ. ಈ ರೀತಿಯ ಅನೇಕ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ. ನಾವು ಸರ್ಕಾರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಆದ್ರ ರೋಟರಿ ಸಂಸ್ಥೆಯ ಒಬ್ಬ ಒಂದು ಇದ್ರದ್ದು ಜವಾಬ್ದಾರಿ ವ್ಯಕ್ತಿಯಾಗಿ ನಾನು ಮಾತನಾಡ್ತಾ ಇದ್ದೇನೆ. ಇಂತಹ ಶಾಲೆಗಳನ್ನ ನಾವು ಸರ್ಕಾರದ ಟೀಕೆ ಮಾಡದೇನೆ ನಾವು ರೋಟರಿಯವರು ಅನೇಕ ಶಾಲೆಗಳನ್ನು ಅಡಾಪ್ಟ್ ಮಾಡಿ ನಾವು ನಮ್ಮ ಸಂಸ್ಥೆಯ ದುಡ್ಡಿನಿಂದ, ನಮ್ಮ ಸದಸ್ಯರ ದುಡ್ಡಿನಿಂದ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡಿ ಅವುಗಳನ್ನು ಹ್ಯಾಪಿ ಸ್ಕೂಲ್ ಆಗಿ ಕನ್ವರ್ಟ್ ಮಾಡುವಂತ ಕೆಲಸ ಇವತ್ತು ರೋಟರಿ ಸಂಸ್ಥೆ ಮಾಡ್ತಾ ಇದೆ. ಬೀದರ್ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 26 ಮತ್ತು 32ರ ಮೀಸಲಾತಿ ಪ್ರಶ್ನಿಸಿ ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ದಕ್ಕಾಗಿ 2 ಕ್ಷೇತ್ರಗಳ ಚುನಾವಣೆಗೆ ತಡೆಯಾಜ್ಞೆ ನೀಡಲಾಗಿತ್ತು. ಕೋರ್ಟ್ ತಡೆಯಾಜ್ಞೆ ತಿರುವು ಮಾಡಿದ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 26 ಮತ್ತು 32ರ 2 ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 26ರಲ್ಲಿ ಬಿಜೆಪಿ ಅಭ್ಯರ್ಥಿ ಸಂತೋಷಿ ಸೂರ್ಯವಂಶಿ ಅವರ ಪರವಾಗಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರೆ ಹಳೆಮೈಲೂರಿನಿಂದ ಗಾಂಧಿನಗರದವರೆಗೆ ಪಾದಯಾತ್ರೆಯ ಮೂಲಕ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರೆ ಅವರು ಮಾತನಾಡುತ್ತಾ ಬೀದರ್ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 26 ಮತ್ತು 32ರ ಮೀಸಲಾತಿ ಪ್ರಶ್ನಿಸಿ ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ದಕ್ಕಾಗಿ ಈ 2 ಕ್ಷೇತ್ರಗಳ ಚುನಾವಣೆಗೆ ತಡೆಯಾಜ್ಞೆ ನೀಡಲಾಗಿತ್ತು. ಕೋರ್ಟ್ ತಡೆಯಾಜ್ಞೆ ತಿರುವು ಮಾಡಿದ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 26 ಮತ್ತು 32ರ 2 ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಲಾಗಿದೆ ಎಂದರು. ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಸಂತೋಷಿ ಸೂರ್ಯವಂಶಿ ಅವರು ಸ್ಪರ್ಧಿಸಿದ್ದಾರೆ. ವಾರ್ಡ್ 26ರಲ್ಲಿ ಬಿಜೆಪಿ ಸತತವಾಗಿ ಗೆದ್ದಿದೆ. ಈ ಚುನಾವಣೆಯಲ್ಲಿಯೂ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಸಂತೋಷಿ ಸೂರ್ಯವಂಶಿ ಅವರ ಗೆಲುವು ಗ್ಯಾರಂಟಿ ಎಂದರು. ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಲ್ಲಿ ಅವರು ಮಾತನಾಡುತ್ತಾ ಬೀದರ್ ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 26ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿರುವ ಶ್ರೀಮತಿ ಸಂತೋಷಿ ಸೂರ್ಯವಂಶಿ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಕೋರಿದರು. ಬಿಜೆಪಿ ಮುಖಂಡರಾದ ಶ್ರೀಮಂತ್ ಸೂರ್ಯವಂಶಿ ಅವರು ಮಾತನಾಡುತ್ತಾ ಈ ಚುನಾವಣೆಯಲ್ಲಿ ಬಿಜೆಪಿ ಬಿ ಫಾರ್ಮ್ ನೀಡಿ ಶ್ರೀಮತಿ ಸಂತೋಷಿ ಸೂರ್ಯವಂಶಿ ಅವರನ್ನು ಅಭ್ಯರ್ಥಿನಿಗೆ ಮಾಡಿದ್ದಕ್ಕೆ ಬಿಜೆಪಿ ನಾಯಕರಿಗೆ ಧನ್ಯವಾದಗಳು ತಿಳಿಸಿದರು. ಮೈಲೂರು ಮೂಲ ನಿವಾಸಿಯಾಗಿರುವ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಸಂತೋಷಿ ಸೂರ್ಯವಂಶಿ ಅವರನ್ನು ವಾರ್ಡ್ ಸಂಖ್ಯೆ 26ರ ಮತದಾರರು ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಕೋರಿದರು. ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸಿದರೆ ಈ ವಾರ್ಡಿನ ಎಲ್ಲ ಸಮಸ್ಯೆಗಳು ನಿವಾರಣೆ ಮಾಡಲಾಗುವುದು ಎಂದು ಮತದಾರರಿಗೆ ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಶಿವರಾಜ್ ಕುದ್ರೆ, ಗುರು ಕುದ್ರೆ, ಶ್ರೀಮಂತ್ ಸೂರ್ಯವಂಶಿ, ಹೇಮಲತಾ ಜೋಶಿ, ನೀಲಮ್ಮ, ನಾಗಮ್ಮ, ಶಶಿ ಹೊಸಳ್ಳಿ, ಕೆ ರಾಜಾರಾಮ್ ಅವರು ಸೇರಿದಂತೆ ಬಿಜೆಪಿ 106 ಕಾರ್ಯಕರ್ತರಿದ್ದರು.
बोलो भारत माता की जय, भारतीय जनता पक्ष के भारत माता की जय, भारत माता की ಸರಿ ಕಡೆ ಬೀದರ್ ನಗರಸಭೆಯ 2 ವಾರ್ಡ್ಗಳ ಉಪಚುನಾವಣೆ ಅಂದರೆ ವಾರ್ಡ್ ನಂಬರ್ 26 ಮತ್ತು 32 ಇದೇ ಸೆಪ್ಟೆಂಬರ್ 3ರಂದು ಚುನಾವಣೆ ನಡೀತಾ ಇದ್ದು, ಕಳೆದ 3-4 ತಿಂಗಳ ಹಿಂದೆ ನಡೆದಂಥ ಮುನ್ಸಿಪಾಲ್ಟಿ ಚುನಾವಣೆಯಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಇದ್ದಿದ್ದಕ್ಕೆ ಈ 2 ವಾರ್ಡ್ಗಳ ಚುನಾವಣೆ ಆಗಿರಲಿಲ್ಲ. ಹಾಗಾಗಿ ಈ 2 ವಾರ್ಡ್ಗಳ ಚುನಾವಣೆ ಈಗ ನಡೀತಾ ಇದೆ. ಸೈದ್ಧಾಂತಿಕವಾಗಿ ವಾರ್ಡ್ ನಂಬರ್ 26 ಮತ್ತು 32 ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷ ಎಂದೂ ಗೆದ್ದಿಲ್ಲ. ಆದರೆ ಇವತ್ತು ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಇವತ್ತು ವಾರ್ಡ್ ನಂಬರ್ 26ರಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಸಂತೋಷಿ ಸೂರ್ಯವಂಶಿಯವರ ಪರವಾಗಿ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಕಾರ್ಯಕರ್ತರ ಉತ್ಸಾಹ ಮತ್ತು ಮತದಾರರ ಬೆಂಬಲವನ್ನು ನೋಡಿದರೆ ಈ ಬಾರಿ ನಾವು 26ನೇ ವಾರ್ಡು ಗೆಲ್ತೀವಿ ಅನ್ನೋಂಥ ಅಚಲ ವಿಶ್ವಾಸ ನಮಗಿದೆ. ಇಲ್ಲಿ ರಸ್ತೆಗಳು, ಒಳಚರಂಡಿ, ಕುಡಿಯೋ ನೀರು, ದೀಪ ಈ ಥರ ಬಹಳಷ್ಟು ಸಮಸ್ಯೆ ಇದೆ. ಈ ಭಾಗದಲ್ಲಿ ಕಡುಬಡವರೇ ಜಾಸ್ತಿ ಆಗಿರೋದ್ರಿಂದ ಇವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಯೋಗ್ಯ. ರಾಜ್ಯದಲ್ಲಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಸರ್ಕಾರ ಇದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಗೆದ್ದಲ್ಲಿ ಈ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಮಹತ್ತರವಾದ ಒಂದು ಆಶೆಯೊಂದಿಗೆ ಮತದಾರ ಬಾಂಧವರು ಈ ಬಾರಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಸಂತೋಷಿ ಸೂರ್ಯವಂಶಿ ಅವರಿಗೆ ಗೆಲ್ಲಿಸ್ತಾರೆ ಅನ್ನೋಂಥ ಅಚಲ ವಿಶ್ವಾಸ ನನಗಿದೆ. ವಾರ್ಡ್ ನಂಬರ್ 26ರ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಕಾಪುರಿಯವರು ನಗರದ ಹಿರಿಯ ತಂಡದ ನೇತೃತ್ವದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ದೇವೆ. ಈ ವಾರ್ಡ್ ನಂಬರ್ 26ರ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಂತೋಷಿಯವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಇವತ್ತಿನ ಈ ಕಾರ್ಯಕರ್ತರ ಉತ್ಸಾಹ ಮತ್ತು ಮತದಾರರ ಒಲವು ನೋಡಿದಾಗ ಈ ಸಲ ಈ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಗೆಲುವು ನಿಶ್ಚಿತ ಅಂತಕ್ಕಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಮತದಾರರಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರವಿದ್ದ ಕಾರಣ ಜನರ ಸಮಸ್ಯೆಗಳನ್ನು ಸ್ಪಂದಿಸಲು ಅನುಕೂಲವನ್ನು ಮಾಡಿಕೊಟ್ಟು ಸಂತೋಷದವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಗೆಲ್ಲಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಜನರ ಬೆಂಬಲ ನಮ್ಮ ಜೊತೆ ಇದ್ದೆ. ಎಲ್ಲ ಓಣಿಗೆ ಮನೆಗೆ ಹೋಗಿ ತಲುಪ್ತಾ ಇದ್ದೇವೆ, ಅವ್ರಿಗೆ ಮಾತಾಡ್ತಾ ಇದ್ದೇವೆ. ನಿಮ್ಮ ಸಮಸ್ಯೆಗಳನ್ನು ಕೇಳ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಸಮಸ್ಯೆ ಅದು ಇದೆ, ನಮ್ಗೆ ನೀರಿನ ಪ್ರಾಬ್ಲಮ್ ಇದೆ, ಲೈಟಿನ ಪ್ರಾಬ್ಲಮ್ ಇದೆ, ಸೊಳ್ಳೆ ಸ್ವಚ್ಛತೆ ಎಲ್ಲ ನಮ್ಮ ಏರಿಯಾಕ್ಕೆ ಎಲ್ಲ ನೋಡ್ಕೊರಿ, ನೀವು ಗೆದ್ದು ಬಂದು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅದು ಜನರ ಏನು ಆಸೆ ಇದೆ ಅವ್ರ ಆಸೆಗೆ ನಾನು ನೆರವೇರಿಸ್ತೀನಿ ಅಂತೇಳಿ ಅವ್ರಿಗೆ ಇವತ್ತು ಮಾಧ್ಯಮ ಮುಖಾಂತರ ನಾನು ಮಾತು ಕೊಡ್ತೀನಿ. ಮತ್ತು ಅದೇ ರೀತಿ ಮ್ಯಾಗಿನೋಡಿ ಕೆಳಗಿನ ತಕ ಮನೆ ರೆಟ್ಟಿದವ್ರು ಇರಬೇಕು, ನಮ್ಮ ದಲಿತ ಬಾಂಧವರು ಇರಬೇಕು, ನನ್ನ ಸಮಾಜದವ್ರು ಇರಬೇಕು, ಮತ್ತು ಎಲ್ಲ ಸಮಾಜದವ್ರು ನನ್ನ ಜೊತೆ ಒಂದು ಕಾಪ್ರೇಟ್ ಮಾಡಿ ನಿಮ್ಮ ಮಗ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು ಎಲ್ಲ ನಮ್ಮ ಜೊತೆ ಎಲ್ಲ ಎಲೆಕ್ಷನ್ ನಮ್ಮ ಮನೆಗೆ ಬರ್ತೀವಿ ಹೋಯ್ತಿ. ಅವ್ರು ಯಾರೋ ಯಾಕಡೆನೋ ಗೊತ್ತಿಲ್ಲ, ಆದರೆ ಇವತ್ತು ಅವ್ರು ದುಡ್ಡಿನ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ, ನಿಮಗೆಲ್ಲರಿಗೂ ಕಾಲು ಬಿಡ್ತೀನಿ, ನಿಮ್ಗೆ ಮನವಿ ಮಾಡ್ತೀನಿ, ನೀವು ನನಗೆ ಓಟ್ ಹಾಕಿ ಗೆಲ್ಲಿಸ್ಬೇಕಂತ ಕೇಳ್ತೀನಿ. ಯಾಕಂದರೆ ನಾನು ನಿಮ್ಮ ಕಣ್ಣೀರು ಒರೆಸ್ತೀನಿ, ಆದರೆ ನಿಮ್ಮ ಮನೆ ಬಂದು ನಿಮ್ಮ ಕಷ್ಟ ಕೇಳೋಂಥ ವ್ಯಕ್ತಿ ಇದ್ದೀನಿ ನಾನು. ಅದಕ್ಕೆ ನನಗೆ ನೀವೊಂದು ಅವಕಾಶ ಕೊಡ್ರಿ, ನೀವು ಮತ ಹಾಕಿ ನನ್ನ ತಾಯಿಗೆ ಗೆಲ್ಲಿಸ್ರಿ. ನಿಮ್ಮ ಮತ ಒಂದು ಮೇಜರ್ ಒಂದು ಇಲ್ಲಿ ನಮ್ಮ ವಾರ್ಡಿಗೆ ರಹೀಮ್ ಖಾನ್ ಮತ್ತು
ಅವರು ಕೌನ್ಸಿಲರ್ಗಳು 13 ಕೌನ್ಸಿಲರ್ಗಳು ನಾನು ಒಬ್ಬನಿಗೆ ಬೆನ್ನತ್ತಿದ್ದಾರೆ. ಅಲ್ಲಿ ಏನಿದೆ, ಅವರು ಅಧ್ಯಕ್ಷಕ್ಕೋಸ್ಕರ ಇದು ಒಂದು ಗೇಮ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಉತ್ತರ ಪ್ರದೇಶದ ವಿದ್ಯಾರ್ಥಿನಿಯ ಮೇಲೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಬೀದರ್ ಜಿಲ್ಲಾ ಸಂಘಟನೆಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ಅತ್ಯಾಚಾರಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕೂಲಿಕಾರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷದ ಶ್ರೀಮತಿ ಅಂಬಾಬಾಯಿ ಮಾಳ್ಗೆ ಅವರು ಮಾತನಾಡುತ್ತಾ ಕರ್ನಾಟಕ ರಾಜ್ಯದ ಸಂಸ್ಕೃತಿ ನಗರಿ ಮೈಸೂರಿನಲ್ಲಿ ನಡೆದ ಇವತ್ತಿ ಸಾಮೂಹಿಕ ಅತ್ಯಾಚಾರ ಇಡೀ ನಾಡಿಗೆ ತಲೆ ತಗ್ಗಿಸುವಂತೆ ಮಾಡಿದೆ ಎಂದರು. ಬೀದರ್ ಜಿಲ್ಲೆಯ ಕಾರ್ಮಿಕ ಸಂಘಟನೆ ಅಧ್ಯಕ್ಷರಾದ ಆರ್.ಪಿ. ರಾಜ್ ಅವರು ಮಾತನಾಡುತ್ತಾ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಸುರಕ್ಷಿತ ಇಲ್ಲವೆಂಬುದಕ್ಕೆ ಮೈಸೂರಿನಲ್ಲಿ ಇವತ್ತಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರವೇ ಜೀವಂತ ಸಾಕ್ಷಿಯಾಗಿದೆ ಎಂದರು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕುಮಾರಿ ಲಕ್ಷ್ಮೀ ಬಾವ್ಗೆ ಅವರು ಮಾತನಾಡುತ್ತಾ ಮೈಸೂರಿನಲ್ಲಿ ಉತ್ತರ ಪ್ರದೇಶದ ವಿದ್ಯಾರ್ಥಿನಿಯ ಮೇಲೆ ನಡೆದಿರುವ ಸಾಮೂಹಿಕ ಅತ್ಯಾಚಾರ ಹಯ್ಯ ಕೃತ್ಯವಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ನೂರಾರು ಮಹಿಳೆಯರು ಇದ್ದರು. ಮಹಿಳೆಯರನ್ನು ಕೀಳವಾಗಿ ನೋಡುತ್ತಿರುವ ಗೃಹ ಸಚಿವರಿಗೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಅವರಿಗೆ ಕೂಡಲೇ ರಾಜೀನಾಮೆ ನೀಡಲೇಬೇಕು. ನಿಲ್ಲಲೇಬೇಕು. ರಾಜ್ಯದಲ್ಲಿ ನಡೀತಿಲ್ಲ ಮಹಿಳೆಯರ ಮೇಲೆ ಶೋಷಣೆ ನಿಲ್ಲಲೇಬೇಕು. ಗೃಹ ಸಚಿವರು ರಾಜೀನಾಮೆ ನೀಡಲೇಬೇಕು. ಬರೀ ಹೆಣ್ಮಕ್ಳ ಪರವಾಗಿ ಬೇಟಿ ಬಚಾವ್ ಬೇಟಿ ಪಢಾವ್ ಮತ್ತೆ ಭಾಗ್ಯಲಕ್ಷ್ಮಿ ಯೋಜನಾ ಇಂಥವೆಲ್ಲ ಏನೋ ಒಂದೊಂದು ಹೆಣ್ಮಕ್ಳ ಪರವಾಗಿ ಹೆಣ್ಮಕ್ಳ ಹೆಸರಿನ ಪರವಾಗಿ ಏನೇನೋ ಯೋಜನೆಗಳನ್ನು ಜಾರಿ ಮಾಡ್ತೀರಿ. ಮತ್ತೆ ಒಂದು ಕಡೆ ಹೆಣ್ಮಕ್ಳು ಏನಂತಂದ್ರ ಮನೆ ಹೊರಗಡೆ ಬರಬೇಡದು ಅಂತ ಹೇಳಿ ನೀವೇ ಹೇಳ್ತೀರಿ. ಗೃಹ ಸಚಿವರೇ, ನಿಮಗಷ್ಟು ನಾಚಿಕೆ ಇದ್ರ, ನಿಮಗಷ್ಟು ಮತ್ತೆ ಹೆಣ್ಮಕ್ಳ ಪರವಾಗಿ ನಿಮಗೆ ಕೀಳಾಗಿ ಮಾತಾಡಲಕ್ಕ ಯಾವ ಅವಕಾಶ ಕೊಟ್ಟಾರ? ನೀವು ಈ ಕೂಡಲೇ ಏನಂತಂದ್ರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಂದು ನಾವು ಕೂಲಿಕಾರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇವರು ಗೃಹ ಸಚಿವರೇನಂದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಮತ್ತೆ ಆರೋಪಿಗಳು ಯಾರಿದ್ದಾರ ಅತ್ಯಾಚಾರ ಮಾಡಿದಂಥ ಆರೋಪಿಗಳಿಗೆ ಕೂಡಲೇ ಬಂಧಿಸಬೇಕು. ಮತ್ತೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಂದು ಈ ಒಂದು ಪ್ರತಿಭಟನೆ ಮೂಲಕ ನಾ ಇವರಿಗೆ ಬೆಂಬಲ ಮಾಡ್ತಾ ಮುಖಾಂತರ ಒಂದು ಇಲ್ಲಿ ಹೇಳಕ್ ನಾವು ಇವತ್ತು ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ರಕ್ಷಣೆ ಕೊಡ್ಲಿಕ್ಕೆ ಆಗಿಲ್ಲ ಅಂತೇಳಿ ನಮ್ಮ ಮಂತ್ರಿ ಅವ್ರು ಹೇಳತ್ತಾರ. ಅವರೇ ಹೇಳ್ತಾರ, ಒಪ್ಕೊಂಡಾರ. ಏನಂತ ಹೆಣ್ಮಕ್ಳು ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ, ಯಾಕೆ ಹೋಗ್ಲತ್ತೀರಿ ಇಲ್ಲಿ ಅಂತ ಹೇಳೋ ಮಾತನ್ನು ಅವರೇ ಒಪ್ಕೊಳ್ತಾರ. ಅವರು ರಕ್ಷಣೆ ಕೊಡ್ಲಿಕ್ಕೆ ಆಗಲಾರ್ದಂಥ ಮಾತಿಗೆ ಅವ್ರು ಒಪ್ಕೊಳ್ತಾರಂತ ಅರ್ಥ ಐತಿ. ಅಲ್ರಿ, ಮಹಾತ್ಮ ಗಾಂಧಿದು ಕನಸು ಏನಾಯ್ತು ರೀ? ಮಹಾತ್ಮ ಗಾಂಧಿ ಏನಂದ್ರು, ಯಾವ ಟೈಮಲ್ಲಿ ಹೆಣ್ಮಕ್ಳು ಮೈ ತುಂಬ ಬಂಗಾರ ಉಟ್ಕೊಂಡು ಎಲ್ಲಿ ಭೀ ಓಡಾಡ್ಬೋದಂತ ಮಾತನ್ನು ನೀವು ಮರ್ತಿದ್ರಾ? ಇಲ್ಲ ನೀವೇನು ತಿಳುವಳಿಕೆ ಆಗಿಲ್ವ ನಿಮಗೆ? ಮಂತ್ರಿ ಅವರೇ, ಈ ಮಾತನ್ನು ವಾಪಸ್ ತೊಗೋಬೇಕು. ಇಲ್ಲಂತಂದ್ರೆ ನೀವು ವಾಪಸ್ ತೊಗೊಂಬ ತನಕ ಈ ಮಾತಿನ ಮೇಲೆ ನಿಮಗೆ ಭಾಳ ಖಂಡನೆ ಮಾಡ್ತೀವಿ. ನಿಮಗೆ ಮುಂದಿನ ದಿನದಲ್ಲಿ ಹೋರಾಟದಲ್ಲಿ ನಿಮಗೆ ಭಾಳಷ್ಟು ತಕ್ಲೀಫ್ ಕೊಡ್ತೀವಿ ಅಂತ ಮಾತನ್ನು ನಾವು ಹೇಳ್ಬೇಕಾಗ್ತದೆ. ಮುಂದಿನ ಮಾತಿಗೆ ಇದು ವಾಪಸ್ ತಗೋಬೇಕು. ಹೆಣ್ಮಕ್ಳು ಅಲ್ಲಿ ಯಾಕೆ ಹೋಗ್ಯಾರ ಇಲ್ಲಿ ಯಾಕೆ ಹೋಗ್ಯಾರ ಅಂತ ಮಾತನ್ನು ವಾಪಸ್ ತಗೋಬೇಕು. ಯುವತಿಯರ ಮೇಲೆ ಮತ್ತು ಮಕ್ಕಳ ಮೇಲೆ ವಯಸ್ಸಾದವ್ರಿಗೆ ಇವತ್ತೇನು ಅತ್ಯಾಚಾರ ಆಗ್ಬೇಕದ. ಇವತ್ತಿನ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಮಹಿಳೆಯರಿಗೆ ರಕ್ಷಣೆ ಕೊಡ್ತೀನಿ ಅಂತೇಳಿ ಸುಮಾರು 7 ವರ್ಷಗಳಾಯಿತು. ಒಂದು ಕಡೆ ಬೇಟಿ ಬಚಾವ್ ಬೇಟಿ ಪಢಾವ್ ಅಂತ. ಇವತ್ತು ಲಾಕ್ಡೌನ್ನಾಗ ಸಾಕಷ್ಟು ಮಕ್ಕಳ ಮೇಲೆ ಬಾಲ್ಯ ವಿವಾಹಗಳಾಗಿತ್ತು. ಅದನ್ನು ರೇಷು ತೆಗಿಬೇಕು. ಒಂದು ಕಡೆ ಅದರ ಡೊಮೆಸ್ಟಿಕ್ ವೈಲೆನ್ಸ್ ಆಯಿತು. ಇನ್ನೊಂದು ಕಡೆ ಏನಾಗಿದೆ ಅಂತಂತಂದ್ರೆ ಭಾಳಷ್ಟು ಒಂದು ಹಂತದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿದೆ. ಉದಾಹರಣೆಗೆ ನಾವು ನಿರ್ಭಯ ಪ್ರಕರಣಗಳು ತೊಗೊಂಡ್ಕೊಂಡಾಗ ಇವತ್ತು ಮೈಸೂರಿನಲ್ಲಿ ಏನಾಗ್ಯದ ಸೇಮ್ ನಿರ್ಭಯ ಪ್ರಕರಣ ಆಗ್ಯದ. ಇವತ್ತು ಒಬ್ಬ ಹೋಮ್ ಮಿನಿಸ್ಟರ್ ಇಡೀ ರಾಜ್ಯದೊಬ್ಬರು ಗೃಹ ಮಂತ್ರಿ ಮಹಿಳೆಯರಿಗೆ ಏನು ಹೇಳ್ತಾರೆ,
ರಾತ್ರಿ ಅಲ್ಲಿಗೆ ಯಾಕೆ ಹೋದಳು ಇಲ್ಲಿಗೆ ಯಾಕೆ ಹೋದಳು ಅಂತಂತಂದ್ರೆ ಅರೆ ಸ್ವಾಮಿ ನಾವು ನಿಮಗೆ ಕೇಳ್ತೀವಿ ಸರ್ಕಾರದಾಗ ಮಹಿಳೆಯರಿಗೆ ಅಲ್ಲಿಗೆ ಯಾಕೆ ಹೋದಳು ಇಲ್ಲಿಗೆ ಯಾಕೆ ಹೋದಳು ಅನ್ನೋ ಪ್ರಶ್ನೆ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ರಕ್ಷಣೆ ಬೇಕಾಗಿರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ರಾಜೀನಾಮೆ ಕೊಡಬೇಕು, ಇಲ್ಲ ಜನವಾದಿ ಮಹಿಳಾ ಸಂಘಟನೆ ಸಂಪೂರ್ಣವಾಗಿ ಹೋರಾಟ ಮುಂದುವರಿಸ್ತದೆ. ಬೀದರ್ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 26 ಮತ್ತು 32ರ ಮೀಸಲಾತಿ ಪ್ರಶ್ನಿಸಿ ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ದಕ್ಕಾಗಿ ಈ 2 ಕ್ಷೇತ್ರಗಳ ಚುನಾವಣೆಗೆ ತಡೆಯಾಜ್ಞೆ ನೀಡಲಾಗಿತ್ತು. ಕೋರ್ಟ್ ತಡೆಯಾಜ್ಞೆ ತಿರುವು ಮಾಡಿದ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 26 ಮತ್ತು 32ರ 2 ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 26ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮೀ ದಂಡೆ ಪರವಾಗಿ ಜೆಡಿಎಸ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ನೂರಾರು ಮಹಿಳಾ ಕಾರ್ಯಕರ್ತರ ಜೊತೆಯಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮಾತನಾಡುತ್ತಾ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಖಾಶಂಪುರ್ ಅವರ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿನಾಗಿ ಶ್ರೀಮತಿ ಲಕ್ಷ್ಮೀ ದಂಡಿಯವರಿಗೆ ಕಣಕ್ಕಿಳಿಸಲಾಗಿದೆ ಎಂದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿನಾಗಿ ಶ್ರೀಮತಿ ಲಕ್ಷ್ಮೀ ದಂಡಿಯವರು ಕಳೆದ 25 ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳು ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಅವರನ್ನು ವಾರ್ಡ್ ಸಂಖ್ಯೆ 26ರ ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಕೋರಿದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮೀ ದಂಡಿಯವರು ಮಾತನಾಡುತ್ತಾ ಜೆಡಿಎಸ್ ನಾಯಕರು ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಟಿಕೆಟ್ ನೀಡಿ ಕಣಕ್ಕಿಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ಸುಮಾರು 1,000 ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸವಿದೆ. ಈಗ ನಾನು ಮನೆಗೆ ತೆರಳಿ ಮತಯಾಚನೆ ಮಾಡಿದಂತೆ ಗೆದ್ದ ಬಳಿಕ ಮತ್ತೆ ಮತದಾರರ ಮನೆಗೆ ಹೋಗಿ ಅವರ ಸಮಸ್ಯೆಗಳು ಆಲಿಸಿ ಮೂಲಭೂತ ಸೌಲಭ್ಯಗಳು ಕಲ್ಪಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರಾದ ಶಿವಕುಮಾರ್ ಭಾವಿಕಟ್ಟಿ ಹಾಗೂ ಪಕ್ಷದ ನೂರಾರು ಮಹಿಳಾ ಕಾರ್ಯಕರ್ತರು ಇದ್ದರು. ಸೆಪ್ಟೆಂಬರ್ 3ನೇ ತಾರೀಕಿನಂದು ಬೀದರ್ ನಗರಸಭೆ ಚುನಾವಣೆಯಲ್ಲಿ ಉಳಿದಂಥ ವಾರ್ಡ್ ನಂಬರ್ 26 ಆ್ಯಂಡ್ ವಾರ್ಡ್ ನಂಬರ್ 32 ಚುನಾವಣೆ ನಡೀತಾ ಇದೆ. ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಲಕ್ಷ್ಮೀ ದಂಡಿನವರಿಗೆ 26ನೇ ವಾರ್ಡ್ನಿಂದ ಕಣಕ್ಕಿಳಿಸಿದ್ದಾರೆ ಸನ್ಮಾನ್ಯ ಶ್ರೀ ಬಂಡೆಪ್ಪ ಖಾಶಂಪುರ್ ಅವರ ಒಂದು ನೇತೃತ್ವದಲ್ಲಿ. ಈಗ ಸತತವಾಗಿ ಮನೆಗೆ ಹೋಗಿ ಪ್ರಚಾರ ಮಾಡಿ ಜನರ ಕಷ್ಟ ಸುಖಗಳಲ್ಲಿ ಮೊದಲಿನಿಂದೇ ಭಾಗಿಯಾಗಿ ಓಡಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರತಕ್ಕಂಥ ಮಹಿಳೆಗೆ ನಾವು ಇಲ್ಲಿ ಒಂದು ಅಭ್ಯರ್ಥಿ ಮಾಡಿ ನಿಂದಿರಿಸಿದೆವು. ಅದಕ್ಕೆ ಈಗ ಇವತ್ತಿನಿಂದಲೇ ಈ ನಮ್ಮ ಪಕ್ಷದ ಅಭ್ಯರ್ಥಿ ಹಾಗೂ ಜೊತೆಯಲ್ಲಿ ನಮ್ಮ ಚುನಾಯಿತ ನಗರಸಭೆ ಸದಸ್ಯರು ಹಾಗೂ ಸ್ವತಂತ್ರ ಸದಸ್ಯರು ಚುನಾವಣೆಗೆ ಮನೆಗೆ ತೆರಳಿ ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾಳೆ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಂಡೆಪ್ಪ ಖಾಶಂಪುರ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ ನಾಳೆ 8 ಗಂಟೆಯಿಂದ ಮಧ್ಯಾಹ್ನದವರೆಗೆ ಇದೇ ಒಂದು ವಾರ್ಡಿನಲ್ಲಿ ಮನೆಗೆ ತೆರಳಿ ಪ್ರಚಾರ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಸ್ಕೊಂಡು ಬರಬೇಕಂತ ಜನರಲ್ಲಿ ಕಳಕಳಿ ಮನವಿ ಮಾಡ್ತಾಯಿದ್ದೀವಿ. ಮಧ್ಯಾಹ್ನದಿಂದ 2 ಗಂಟೆಯಿಂದ ರಾತ್ರಿ ಸಾಯಂಕಾಲ 7 ಗಂಟೆವರೆಗೆ 8 ಗಂಟೆವರೆಗೆ ವಾರ್ಡ್ ನಂಬರ್ 32 ಅಲ್ಲಿ ನಾಳೆ ಒಂದು ಪ್ರಚಾರ ಹಮ್ಮಿಕೊಂಡಿದ್ದೆವು ಬಂಡೆಪ್ಪ ಅವರ ನೇತೃತ್ವ ಖಾಶಂಪುರ್ ಅವರ ನೇತೃತ್ವದಲ್ಲಿ. ಅದಕ್ಕೆ ನಾವೊಂದು ನಿಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ಅಪೀಲ್ ಮಾಡೋದೇನೆಂದರೆ, ಚುನಾವಣೆಯಲ್ಲಿ ಒಂದು ಸಾಮರ್ಥ್ಯಕರ್ತ ಮಹಿಳೆಗೆ ಕೊಟ್ಟಿದ್ದೇವೆ. ತಾವೆಲ್ಲರೂ ಈ ಒಂದು ಶಕ್ತಿಯುತವಾದ ಮಹಿಳೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಸುಮಾರು ಸತತ 20 ವರ್ಷದಿಂದ ಜನರ ಮಧ್ಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ತಮ್ಮ ಹೆಚ್ಚಿನ ಅಮೂಲ್ಯವಾದ ಮತಗಳು ಕೊಟ್ಟು ಪ್ರಚಂಡ ಬಹುಮತದಿಂದ JDS ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಬೇಕಂತ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ತಾಯಿದ್ದೆ. ನಾನು ಮಾಡಿರುವಂಥ ಎಲ್ಲ ಕಾರ್ಯಕೆಲಸಗಳು 25 ವರ್ಷಗಳಿಂದ ನಾನು ಮಹಿಳೆಯರಿಗಾಗಿ ದುಡಿಯುತ್ತಾ ಬಂದಿದ್ದೇನೆ. ಹಾಗೂ ಹಲವಾರು ಕೆಲಸಗಳನ್ನು ನಾನು ಮಾಡಿರೋದನ್ನು ಕಂಡು ನಮ್ಮ ಶಾಸಕರಾದಂಥ ಬಂಡೆಪ್ಪಣ್ಣವರು ಹಾಗೂ ರಮೇಶ್ ಸಾಬ್ರು ಹಾಗೂ ನಬಿ ಸಾಬ್ರು ಹಾಗೂ ಅನಿಲ್ ಸರಳಿಯವರು ಶಿವಕುಮಾರ್ ಬಾವಿದೊಡ್ಡಿಯವರು ಪ್ರತಿಯೊಬ್ಬೊಬ್ಬರು ನನಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ನಾನು ಹೆಣ್ಮಗಳು ದುಡಿಯುವಂಥ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಹೆಣ್ಮಗಳು ಇದ್ದಾಳೆ ಅಂಥೇಳಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾನು ಈ ಏರಿಯಾದಲ್ಲಿ ಈಗ ಕ್ಯಾನ್ವಸಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಗ ನನಗೆಲ್ಲ ಜನರು ಸ್ಪಂದಿಸೋದನ್ನು ಕಂಡು
ನನಗೆ ಭಾಳ ಖುಷಿಯಾಗಿದೆ ಮತ್ತು ನನ್ನ ಕ್ಯಾನ್ವಸಿಂಗ್ ಸರಿಯಾಗಿ ನಡೆದಿದೆ. ನಾನು ಮುಂದಿನ ದಿನದಲ್ಲಿ ಗೆದ್ದು ಬಂದಾಗ ಪ್ರತಿಯೊಂದೊಂದು ಎಲ್ಲ ವೋಟರ್ಸ್ಗಳನ್ನು ಸ್ಪಂದಿಸಿ ಅವ್ರ ಕಾರ್ಯಕೆಲಸಗಳು ಏನೇನಿದೆ ಅವ್ರ ಕಷ್ಟ ಕೊಂದು ಕೊರತೆಗಳು, ರೋಡು, ನಾಲಿ, ನೀರು ಹಾಗೂ ಆಶ್ರಯ ಮನೆಗಳು, ಸ್ಲಮ್ ಬೋರ್ಡ್ ಮನೆಗಳು ಅದೆಲ್ಲ ನಾನು ನೆರವೇರಿಸ್ಕೊಡ್ತೀನಿ. ಕೋರ್ಟ್ ತಡೆಯಾಜ್ಞೆ ತಿರುವು ಮಾಡಿದ ಹಿನ್ನೆಲೆಯಲ್ಲಿ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 26 ಮತ್ತು 32ರ 2 ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 26ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ನಾಸರಿನ್ ಬೇಗಂ ಅವರ ಪರವಾಗಿ ಕಾಂಗ್ರೆಸ್ ಮುಖಂಡ ಶೌಕತ್ ಅಲಿ ಅವರ ನೇತೃತ್ವದಲ್ಲಿ ಮತಯಾಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 26ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ನಾಸರಿನ್ ಬೇಗಂ ಅವರ ಪತಿ ಮೊಹಮ್ಮದ್ ಗೌಸ್ ಅವರು ಮಾತನಾಡುತ್ತಾ, ಬೀದರ್ ನಗರಸಭೆಯ ವ್ಯಾಪ್ತಿಯ ಮೈಲೂರಿನಲ್ಲಿ ಸ್ಲಮ್ ಬೋರ್ಡ್ ವತಿಯಿಂದ ಬಡವರಿಗೆ ಮನೆಗಳು ನಿರ್ಮಾಣ ಮಾಡಿ ಕೊಡಲಾಗುವುದು. ಮತದಾರರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ನಾಸರಿನ್ ಬೇಗಂ ಗಂಡ ಶೌಕತ್ ಅಲಿ ಅವರನ್ನು ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸಬೇಕೆಂದು ವಿನಂತಿಸಿಕೊಂಡರು. ಕಾಂಗ್ರೆಸ್ ಮುಖಂಡ ಪ್ರಶಾಂತ್ ಭಾವಿಕಟ್ಟಿ ಅವರು ಮಾತನಾಡುತ್ತಾ, ಈ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 26ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ನಾಸರಿನ್ ಬೇಗಂ ಅವರ ಪರವಾಗಿ ಉತ್ತಮ ವಾತಾವರಣವಿದೆ. ಈ ಚುನಾವಣೆಯಲ್ಲಿ ಮೈಲೂರಿನ ಸರ್ವ ಸಮಾಜದವರ ಬೆಂಬಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಇದೆ ಎಂದರು. ಈ ಸಂದರ್ಭದಲ್ಲಿ ಮೈಲೂರಿನ ಕಾಂಗ್ರೆಸ್ ಮುಖಂಡರಾದ ಪ್ರಶಾಂತ್ ಭಾವಿಕಟ್ಟಿ, ಸುನಿಲ್ ವಂಟೆ, ರಾಜ್ಕುಮಾರ್, ಮೊಹಮ್ಮದ್ ಲತೀಫ್ ಸಾಬ್ ಅವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಇದ್ದರು. जिंदाबाद कांग्रेस पार्टी, जिंदाबाद शौकत भाई, जिंदाबाद शौकत भाई, जिंदाबाद रहीम खान जिंदाबाद, रहीम खान जिंदाबाद, शौकत भाई जिंदाबाद, कांग्रेस पार्टी जिंदाबाद, कांग्रेस पार्टी जिंदाबाद, रहीम खान जिंदाबाद, रहीम खान जिंदाबाद, शौकत भाई जिंदाबाद, शौकत भाई जिंदाबाद, कांग्रेस पार्टी जिंदाबाद, वोट फॉर साइबरगे, कांग्रेस, वोट फॉर कांग्रेस, वोट फॉर कांग्रेस। 26 से मैं सीएमसी इलेक्शन में ठहरा हुआ हूँ, हमारे घर में ठहरा करा हूँ और मैंने हर काम करने की कोशिश की है और जो भी काम पानी का था अब तक मैंने थोड़ा किया है और आगे भी करूँगा। और उसके साथ साथ जो पब्लिक ने और हमारे एमएलए रहीम खान साहब ने जो भरोसा कर जो मेरे को टिकट दिया है, मैं हर पब्लिक की सेवा के लिए 24/7 तैयार हूँ और हर काम करूँगा। फिर मैं आने के बाद सीएमसी इलेक्शन जीतने के बाद हमारे घरों में यहाँ पे सीएमसी गांधीनगर में और सीएमसी कॉलोनी जो हमारे महल्ले में क्या है मोटिशंस नहीं है, डिजिटल खाते नहीं है, वो डॉक्यूमेंट पूरे कंप्लीट करके देंगे हम। पहला काम हमारा रहेगा डॉक्यूमेंट कंप्लीट करना। फिर पानी तो ऑलरेडी हम कर चुके हैं और घर घर को पानी का कनेक्शन देंगे हम। फिर उसके बाद और दूसरा काम रहेगा हमारा ये मोटिशन होने के बाद हम स्लम बोर्ड की स्कीम जो हमारे एरिया में लाकर जो रुकी हुई थी हम लाकर उस स्कीम को यहाँ पर लागू करेंगे। एमएलए साहब ने हमको वादा किया है कि सीएमसी इलेक्शन होने के बाद आपके एरिया में हमारी सीट आने के बाद यहाँ पे स्लम बोर्ड की स्कीम लागू करेंगे। फिर वो सीएमसी वो स्लम बोर्ड की स्कीम लाकर 2 बेडरूम 1 हॉल किचन घर कॉलम के साथ बना के देंगे हम। ये हमारा वादा है इंशाल्लाह। जी पब्लिक का रिस्पांस सब अल्हम्दुलिल्लाह सब अच्छा है। हर समाज के लोग, लिंगायत समाज के लोग, एससी समाज के लोग, क्रिश्चियन समाज के लोग, मुसलमान भाई और हर समाज के लोग, वाल्मीकि समाज के लोग तक हमारे साथ जुड़े हुए हैं। अल्लाह के फजल करम से हर पार्टी हर समाज के लोग हमारे साथ मिले हुए हैं सब। ಮುಂಬರುವ ಸೆಪ್ಟೆಂಬರ್ 3ನೇ ತಾರೀಕಿಗೆ ಏನು ನಗರಸಭೆ ಚುನಾವಣೆ ನಡೆಯಲಿದೆ. ಆ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ MD ಶೌಕತ್ ಅಲಿ ಅವರ ಮನೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಇವರು ಆ್ಯಕ್ಚುಲಿ ರಾಜಕೀಯದಲ್ಲಿ ಪ್ರವೇಶ ಇದ್ದಿಲ್ಲ. ನಮ್ಮದು ಎಲ್ಲ ಏನು ಸಾರ್ವಜನಿಕರು ಈ ಓಣೆ ಎಲ್ಲ ಬಡಾವಣೆ ಎಲ್ಲ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಒಂದು ಸಭೆ ಕರೆದು ಈ ಒಂದು ಓಣೆಗೆ ಒಳ್ಳೆ ವ್ಯಕ್ತಿ ಯಾರಾದರೂ ಇದ್ದರೆ ನಮ್ಮ MD ಶೌಕತ್ ಅಲಿ ಅಂತ ನಾವು ಒಂದು ಆಯ್ಕೆ ಮಾಡಿ MLA ಸಾಬ್ರ ಗಮನಕ್ಕೆ ತಂದು ಆ ಮುಖಾಂತರ ಇವತ್ತು MLA ಸಾಬ್ರು ನಮ್ಮೆಲ್ಲ ಬೇಡಿಕೆಯನ್ನು ಈಡೇರಿಸಿ ಅವರಿಗೆ ಒಂದು ಟಿಕೆಟನ್ನು ಕೊಟ್ಟಿದ್ದಾರೆ.
ಅದೇ ರೀತಿಯಾಗಿ ಅವರ ನಂಬಿಕೆಯನ್ನು ನಾವು ಮುಂದುವರಿಸಿ ನಾವು ಯಶಸ್ವಿಗೊಳಿಸ್ತೀವಿ. ಯಾಕಂತಂದರೆ ಇಲ್ಲಿ ಈ ಬಡಾವಣೆಯಲ್ಲಿ ಇದೊಂದು ಇಸ್ಲಾಂ ಏರಿಯಾ ಆಗಿದೆ. ಇಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಬಡ ಜನರು ವಾಸವಾಗಿರುವಂಥ ಒಂದು ಓಣೆಯಾಗಿದೆ. ಇಲ್ಲಿ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳು, ನಾಲಿ, ರೋಡು ಮತ್ತು ಲೈಟಿನ ಸಮಸ್ಯೆಗಳು ಮತ್ತು ಇಸ್ಲಾಂ ಮನೆ ಏನು ಇದೆ ಅವೆಲ್ಲ ಸಂಪೂರ್ಣವಾಗಿ ನಾವು ಎಲ್ಲ ಏನು ಬೇಡಿಕೆ ಇಟ್ಟಿದ್ದೀವಿ ಎಲ್ಲ ನಾವು ಮುಂದೆ ಬರ್ತವಂಥ ದಿನಗಳಲ್ಲಿ ನಾವು ಪೂರೈಸ್ತೀವಿ ಅಂತ ನಾನು ಒಂದು ಭರವಸೆ ಕೊಡ್ತಾ ಇದ್ದೀವಿ. ಮತ್ತು ಜೊತೆಯಲ್ಲಿ ಏನು ನಮ್ಮ ದಲಿತ ಬಾಂಧವರು ಮತ್ತು ಕ್ರಿಶ್ಚಿಯನ್ ಬಾಂಧವರು ಮತ್ತು ವಾಲ್ಮೀಕಿ ಸಮಾಜದವರು ಮತ್ತು ಮುಸ್ಲಿಂ ಸಮಾಜದವರು, ಕುರುಬ ಸಮಾಜದವರು ಮತ್ತು ಲಿಂಗಾಯತ ಸಮಾಜದವರು ಎಲ್ಲ ಸಮಾಜದವರು ಸೇರಿ ನಾವೊಂದು ಈ ಒಂದು ಕ್ಯಾಂಡಿಡೇಟ್ಗೆ ನಾವು ಆರಿಸಿ ತರ್ತೀವಿ ಅಂತ ನಾನು 101% ನಾನು ಹೇಳ್ತೀನಿ. ಮತ್ತು ನಾವು ಗೆಲುವು ನಮಗೆ ಖಚಿತ ಇದೆ. ನಾವು ಗೆಲುವು ಹಿಂಗೆ ಗೆಲ್ಲುತ್ತೀವಿ ಅಂತಂದರೆ ನಾವು ಏನು ನಿರೀಕ್ಷೆ ಇಕ್ಕಿದೆ ಅದ್ರ 2-3 ಪಟ್ಟು ಹೆಚ್ಚು ನಾವು ಲೀಡ್ ತರ್ತೀವಿ ಅಂತ ನಾನು ಈ ಮೂಲಕ ತಮಗೆ ನಾನು ತಿಳಿಸ್ತಾ ಇದ್ದೀನಿ. ಬೀದರ್ ನಗರದ ಸರ್ಕಾರಿ ಬಾಲಮಂದಿರದ ಅಧಿಕಾರಿ ಶ್ರೀಮತಿ ಶಾರದಾ ಅವರ ವಿರುದ್ಧ ಸುಳ್ಳು ಲಂಚದ ಆರೋಪ ಮಾಡಿರುವ ಕಿಡಿಗೇಡಿಗಳ ಹೇಳಿಕೆ ಖಂಡಿಸಿ ಬೀದರ್ ಜಿಲ್ಲೆಯ ವಿವಿಧ ಮಹಿಳಾ ಸಂಘಟಕರಿಂದ ಬೀದರ್ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬೀದರ್ ನಗರದ ಸರ್ಕಾರಿ ಬಾಲಮಂದಿರದ ಅಧಿಕಾರಿ ಶ್ರೀಮತಿ ಶಾರದಾ ಅವರ ವಿರುದ್ಧ ಸುಳ್ಳು ಲಂಚದ ಆರೋಪ ಮಾಡಿರುವ ಕಿಡಿಗೇಡಿಗಳ ಹೇಳಿಕೆ ಖಂಡಿಸಿ ಬೀದರ್ ಜಿಲ್ಲೆಯ ವಿವಿಧ ಮಹಿಳಾ ಸಂಘಟಕರಿಂದ ಬೀದರ್ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಕಲಾವತಿ ಅವರು ಮಾತನಾಡುತ್ತಾ ಬೀದರ್ ನಗರದ ಸರ್ಕಾರಿ ಬಾಲಮಂದಿರದ ಅಧಿಕಾರಿ ಶ್ರೀಮತಿ ಶಾರದಾ ಅವರ ವಿರುದ್ಧ ಸುಳ್ಳು ಲಂಚದ ಆರೋಪ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬೀದರ್ ಜಿಲ್ಲೆಯ ಔರ ತಾಲೂಕಿನ ಶ್ರೀಮತಿ ಶಶಿಕಲಾ ಅವರು ಮಾತನಾಡುತ್ತಾ ಬೀದರ್ ನಗರದ ಸರ್ಕಾರಿ ಬಾಲಮಂದಿರದ ಅಧಿಕಾರಿ ಶ್ರೀಮತಿ ಶಾರದಾ ಅವರು ನಿಸ್ವಾರ್ಥ ಮನೋಭಾವದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಕೆಲವರು ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಸುಳ್ಳು ಕೇಸು ದಾಖಲು ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದರು. ಈ ಪ್ರತಿಭಟನೆಯಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಮಹಿಳಾ ಸಂಘಟಕರು ಇದ್ದರು. ಶಾರದಾ ಮೇಡಮ್ ರೀ ಸರ್, ಅವ್ರಿಗೆ ಯಾರ ಬಳಿ ₹1 ಅಮೌಂಟ್ ಭೀ ತಗೊಂಡಿಲ್ಲ ರೀ ಸರ್. ಮತ್ತು ಲೋನ್ಗಳು ಮಾಡ್ತಂತು ಮತ್ತು ಈ ಸಂಗಿನ ಲೋನು ಅವೆಲ್ಲ ಮಾಡ್ತಂತು 3 ಭೀ ಅರ್ಜಿ ತಗೊಂಡ್ರಿ ಸರ್. ತಗೊಂಡಿದ ಮ್ಯಾಕ ಮತ್ತು 50,000 ಲೋನ್ ಭೀ ಮಾಡ್ತಂತ ಅರ್ಜಿಗಳು ತಗೊಂಡಾರ ಕಡೆಗೆ ಯಾರ ಬಳಿ ಭೀ ₹1 ಅಮೌಂಟ್ ತಗೊಂಡಿಲ್ಲ ರೀ ಸರ್. ಶಾರದಾ ಮೇಡಮ್ ಅವರು ಶಾರದಾ ಮೇಡಮ್ ಅವರು ಭಾಳ ಒಳ್ಳೆಯದವ್ರ. ಅವರು ನಮ್ಗೆ ಏನೂ ಗೊತ್ತಿರಲ್ಲೋದ್ರೆ ಭೀ ಎಲ್ಲ ಗೊತ್ತು ಮಾಡ್ಯಾರ. ಲೋನ್ ಮಾಡಿಕೊಟ್ಟಾರ. ಮತ್ತು ಇನ್ಕಮ್ ಕಾಸ್ಟ್ ಇರಲ್ಲೋದ್ರೆ ಇನ್ಕಮ್ ಕಾಸ್ಟ್ ಮಾಡಿಕೊಟ್ಟಾರ. ಎಲ್ಲ ಮಾಡಿಕೊಟ್ಟಾರ. ಮತ್ತು ಒಳ್ಳೆ ಅದೇ ತೋರಿಸ್ಯಾರ. ಏನಾರ ಇಲ್ಲಿ ಲೋನ್ ಆದ್ರೆ ಭೀ ಹೇಳ್ತಾರೆ. ಮತ್ತು ಹೇಳ್ಕಸಿ ಒಂದು ದುಡ್ಡು ತಗೊಂಡಿಲ್ಲ ಯಾರ ಬಳಿ ಭೀ. ಗರೀಬ್ ಮಂದಿ ನಾವು ಓದಬಾರ್ದವ್ರೆಲ್ಲ ಏನಿಲ್ಲ ತಿಳಿಸಿ ಹೇಳ್ತಾರೆ. ಒಳ್ಳೆ ಮೇಡಮ್ ಅವ್ರು ಅದಾವು. ಅವ್ರಿಗೆ ಏನು ತೊಂದರೆ ಆಗಬಾರ್ದು. ನಮ್ಮ ಬಳಿ ₹1 ತಗೊಂಡಿಲ್ಲ ಸರ್. ಯಾರು ಬಳಿ ₹1 ತಗೊಂಡಿಲ್ಲ ಸರ್. ಅವರು ಸುಮ್ಮನೆ ಅವರಿಗೆ ಅಪ್ಲಿಕೇಶನ್ ಕೊಟ್ರಿ ಸರ್. ಯಾರು ಕೊಟ್ಟಾರ ಇಂಥದ್ದೆಲ್ಲ ಮಾಡಬೇಡ್ರಿ ಸರ್. ಮೇಡಮ್ ಅವ್ರು ಭಾಳ ಅನ್ಯಾಯ ಆಗಬಾರ್ದು. ಮೇಡಮ್ ಅವ್ರು ನಮಗೂ ಒಳ್ಳೆ ಆದಿ ತೋರಿಸಲತ್ತ. ಧನ್ಯವಾದ ಸರಿ ಸರ್. ನಮ್ಮದು ಬಗ್ಗೆ 20-20 ಸಾವಿರ ರೂಪಾಯಿ ತೊಗೊಂಡ್ರಂತ ಇದು ಮಾಡ್ಯಾರ, ಕೇಸ್ ಮಾಡ್ಯಾರಂತ. ಅದ್ರ ಬಗ್ಗೆ ನಾವು ಬಂದೆವು. ಅವ್ರಿಗೆ ನಾವು ಬಳಿ ಒಂದು ದುಡ್ಡು ತೊಗೊಂಡಿಲ್ಲ, ಏನಿಲ್ಲ. ಅವ್ರಿಗೆ ಸುಮ್ಮನೆ ಇಲ್ಜಾಮ್ ಹಚ್ಚಾರ. ಮತ್ತು ಅವ್ರು ಅಂಥವ್ರು ಇಲ್ಲ, ಗರೀಬರಿಗೆ ಹೆಲ್ಪ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಹಿಂಗೆ ನಾವು ಬಂದೇವು. ಅವರು ಗರೀಬಿನ ಸಾಥ್ ಮಾಡ್ತಾರೆ ಅವರು. ಮತ್ತು ಅದ್ರ ಮೇಲೆ ಹಂಗೆ ಮಾಡ್ತೀನಿ ಹಂಗೆ ಸರ್. ನನ್ನ ಖುಷಿದಾಗ ಟಕ್ಕರಾಗಿದ್ದು ಅವರೇ ಕೊಟ್ಟರು ₹40,000. ನನಗೆ ಯಾರು ಒಂದು ದುಡ್ಡು ಕೊಟ್ಟಿಲ್ಲ, ಅವರೇ ತುಂಬ್ಯಾರ. ರಾಜ್ಯ ಸರ್ಕಾರ 2020 ನವೆಂಬರ್ 1ರಿಂದ 2021 ಅಕ್ಟೋಬರ್ 31ರವರೆಗಿನ ಅವಧಿಯನ್ನು ಕನ್ನಡ ಕಾಯಕ ವರ್ಷ ಎಂದು ಘೋಷಣೆ ಮಾಡಿದೆ. ಕನ್ನಡ ಜಾಗೃತಿ ಅಭಿಯಾನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಕನ್ನಡ ಜಾಗೃತಿ ಅನುಷ್ಠಾನಕ್ಕಾಗಿ ದುಡಿಯುತ್ತದೆ. ಕನ್ನಡ ಜಾಗೃತಿ ಅಭಿಯಾನದ ನಿಮಿತ್ತವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಜಾಗೃತಿ ಅಭಿಯಾನದ ಸದಸ್ಯರಾದ ವಿಜಯಕುಮಾರ್ ಸೋನರೆ ಅವರ ನೇತೃತ್ವದಲ್ಲಿ ದಿನಾಂಕ 24ರಂದು ಸಾರಿಗೆ ವಲಯದಲ್ಲಿ ಕನ್ನಡ ಜಾಗೃತಿ ಅಭಿಯಾನ ಕುರಿತು ಬೀದರ್ ನಗರದ ವಿಮಾನ ನಿಲ್ದಾಣದ ಪ್ರಭಾರಿ ಅಧಿಕಾರಿ ಅಮಿತ್ ಕುಮಾರ್ ಮಿಶ್ರಾ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.